ವೀಕ್ಷಕರೇ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬೆಳೆಸೋದಕ್ಕೆ, ಭಾಷಾಭಿಮಾನವನ್ನು ಹೆಚ್ಚಿಸೋದಕ್ಕೆ, ಕನ್ನಡ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಹೋರಾಟಗಳು ನಡೆದಿವೆ ಹಾಗೂ ನಡೀತಿವೆ ಕಣ್ರಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯವನ್ನು ತಡೆಯೋದು ಸಹ ಈ ಹೋರಾಟಗಳ ಉದ್ದೇಶವಾಗಿದೆ. ಆದರೆ ಶುರುವಿನಲ್ಲಿ ತುಂಬಾ ಸೌಂಡ್ ಮಾಡೋ ಈ ಹೋರಾಟಗಳು ಬೆರಳೆಣಿಕೆಯಷ್ಟು ದಿನಗಳಲ್ಲಿ ತಣ್ಣಗಾಗಿ ಹೋಗ್ತವೆ ಕಣ್ರಿ. ಮತ್ತದೇ ಪರಭಾಷೆಯ ಹಾವಳಿ, ಅದೇ ರಾಗ, ಅದೇ ತಾಳ ಕಣ್ರಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬೆಳಿಬೇಕು, ಉಳಿಬೇಕು, ಕನ್ನಡಿಗರಿಗೆ ಪ್ರಾಮುಖ್ಯತೆ ಹೆಚ್ಚಾಗಿ ದೊರೆಯಬೇಕು ಅನ್ನೋದಕ್ಕೆ ಒಂದಷ್ಟು ಆಡಳಿತಾರೂಢ ಕಾನೂನುಗಳು ಹಾಗೂ ರಾಜಕೀಯ ಬದಲಾವಣೆಗಳು ಬರಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಕಣ್ರಿ. ಇಂತಹ ಕಾನೂನೇನಾದರೂ ಸರಿಯಾಗಿ ಇಂಪ್ಲಿಮೆಂಟ್ ಆದರೆ ಈ ತೊಂದರೆಗಳು ಸದ್ದಿಲ್ಲದೆ ಸೈಡ್ಗೆ ಹೋಗ್ತವೆ ಹಾಗೂ ಕನ್ನಡಿಗರಿಗೆ ನ್ಯಾಯ, ಪ್ರಾಮುಖ್ಯತೆ ಎಲ್ಲ ಪಕ್ಕ ಕರ್ನಾಟಕದಲ್ಲಿ ಸಿಗುತ್ತೆ ಕಣ್ರಿ. ಇತ್ತೀಚೆಗೆ ಇಂತಹದ್ದೇ ಒಂದು ಕಾನೂನು ಕರ್ನಾಟಕದ ದಿನಪತ್ರಿಕೆಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಒಂದು ಕಾನೂನನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮೊದಲು ಇತ್ತೀಚೆಗೆ ಕನ್ನಡ ದಿನಪತ್ರಿಕೆಗಳಲ್ಲಿ ಪ್ರಕಟವಾದ ಒಂದಷ್ಟು ಆರ್ಟಿಕಲ್ಗಳನ್ನು ನೋಡ್ಕೊಂಡು ಬಂದ್ಬಿಡಿ. ಸ್ನೇಹಿತರೆ, ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಪೂರ್ತಿ ನೋಡಿ. ಲೈಕು, ಶೇರು, ಕಮೆಂಟ್ ಮಾಡೋದ್ರ ಜೊತೆಗೆ ನಮಗೆ ಸಪೋರ್ಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಇತ್ತೀಚೆಗೆ ಕನ್ನಡ ದಿನಪತ್ರಿಕೆಗಳಲ್ಲಿ ಕನ್ನಡಿಗರಿಗೆ ಖಾಸಗಿ ಮೀಸಲು ಕಡ್ಡಾಯವಾಗಿ ನೀಡಬೇಕು ಅನ್ನೋದರ ವಿಚಾರವಾಗಿ ಸಾಕಷ್ಟು ಆರ್ಟಿಕಲ್ಗಳು ಪಬ್ಲಿಷ್ ಆಗಿವೆ ಕಣ್ರಿ. ಇದು ಇಂದು ನಿನ್ನೆ ಮಾತಲ್ಲ ಕಣ್ರಿ. ಸಾಕಷ್ಟು ದಿನಗಳಿಂದ ಇಂತಹದ್ದೊಂದು ಚರ್ಚೆ ನಡೀತಾನೇ ಇದೆ. ಆದರೆ ಇದನ್ನು ಕಾನೂನಿನ ಚೌಕಟ್ಟಿನ ಒಳಗೆ ತರಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಲೇಖಕಿ, ರಾಜಕಾರಣಿ, ಕಾನೂನು ತಜ್ಞೆ ಸರೋಜಿನಿ ಮಹಿಷಿಯವರ 1983 ವರದಿ ಪ್ರಕಾರ ಒಂದಷ್ಟು ರೂಲ್ಸ್ಗಳ ಬಗ್ಗೆ ವರದಿ ಇದೆ. 65% ಎ ದರ್ಜೆಯ ಹುದ್ದೆಗಳು, 80% ಬಿ ದರ್ಜೆಗೆ ಸಂಬಂಧಪಟ್ಟ ಹುದ್ದೆಗಳು ಹಾಗೂ 100% ಸಿ ಹಾಗೂ ಡಿ ದರ್ಜೆಯ ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕು ಅನ್ನುವಂತಹ ವರದಿ ಕಣ್ರಿ. ಆದರೆ ಈ ವರದಿ ಜಾರಿಗೆ ಬಂದು 40 ವರ್ಷ ಕಳೆದರೂ ಅನುಷ್ಠಾನವಾಗಿಲ್ಲ. ಇದರ ವಿಚಾರವಾಗಿ ಸಹ ಯಾವುದೇ ಮಾಧ್ಯಮಗಳು ಸರಿಯಾದ ವಿಚಾರವನ್ನು ಪ್ರಸಾರ ಮಾಡ್ತಿಲ್ಲ ಕಣ್ರಿ. 1983 ಪ್ರಕಟವಾದಂಥ ಕನ್ನಡಿಗರಿಗೆ ಖಾಸಗಿ ಮೀಸಲು ಕಡ್ಡಾಯ ಎನ್ನುವಂತಹ ವರದಿ ಕಾನೂನಾತ್ಮಕವಾಗಿ ಅನುಷ್ಠಾನಗೊಂಡಿದ್ದೇ ಆದರೆ ಏನೆಲ್ಲ ಬದಲಾವಣೆಗಳು ಕರ್ನಾಟಕದಲ್ಲಿ ಆಗಬಹುದು ಅನ್ನೋದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಪೂರ್ತಿ ನೋಡಿ. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕಡ್ಡಾಯವಾಗಿ ನೀಡಬೇಕು ಅನ್ನೋ ವಿಚಾರವಾಗಿ 2016 ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ಇದೇ ವಿಚಾರವಾಗಿ ನಿರ್ಧಾರವನ್ನು ಪ್ರಕಟಿಸುತ್ತೆ. 2016 ಚುರುಕಿನಿಂದ ಮತ್ತೆ ಶುರುವಾದಂತಹ ಈ ಒಂದು ವಿಚಾರ 2019 ಡಿಸೆಂಬರ್ 12 ನಡೆಯುತ್ತೆ. 2019 ಡಿಸೆಂಬರ್ 12 ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಕನ್ನಡಿಗರಿಗೆ ಖಾಸಗಿ ಮೀಸಲು ಕಡ್ಡಾಯ ಅನ್ನುವಂತಹ ಆದೇಶವನ್ನು ಮತ್ತೆ ಹೊರಡಿಸುತ್ತೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇರುತ್ತೆ ಕಣ್ರಿ. ಈ ಒಂದು ವರದಿಯಲ್ಲಿ, ಈ ಒಂದು ಕಾನೂನಲ್ಲಿ, ಈ ಒಂದು ಆದೇಶದಲ್ಲಿ ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಆದ್ಯತೆಯ ಮೇರೆಗೆ ಡಾಕ್ಟರ್ ಸರೋಜಿನಿ ಮಹಿಷಿಯವರ ವರದಿಯಂತೆ ಮೀಸಲಾತಿಯನ್ನು ಕೊಡಬೇಕು ಅಂತ ತಿಳಿಸಲಾಗಿರುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಒಂದಿದೆ ಕಣ್ರಿ. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಆದ್ಯತೆ ಮೇರೆಗೆ ಅಂತಂದರೆ ಆದ್ಯತೆ ಅನ್ನುವಂತಹ ಒಂದು ಪದವನ್ನು ಖಾಸಗಿ ಕಂಪನಿಗಳು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತವೆ. ಆದ್ಯತೆ ಎಂಬ ಪದದ ಲೂಪ್ ಹೋಲ್ಗಳನ್ನೇ ಬಳಸ್ಕೊಂಡ ಖಾಸಗಿ ಕಂಪನಿಗಳು ಈ ಒಂದು ವರದಿಗೆ ಕಿಂಚಿತ್ತು ಮರ್ಯಾದೆಯನ್ನು ನೀಡೋದಿಲ್ಲ ಕಣ್ರಿ. ಆದರೆ ಈಗ 2024 ಕಾರ್ಮಿಕ ಇಲಾಖೆ ಇದಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಮುಂದಾಗಿದೆ. ಆದ್ಯತೆ ಅನ್ನೋ ಪದದ ಬದಲಾಗಿ ಕಡ್ಡಾಯ ಅನ್ನುವಂತಹ ಪದವನ್ನು ಸೇರಿಸಿ ಆದೇಶವನ್ನು ಮಾಡೋದಕ್ಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಅಂತಂದರೆ ಈ ಒಂದು ವರದಿಯನ್ನು ಕಾನೂನಿನ ಚೌಕಟ್ಟಿನ ಒಳಗೆ ಬದಲಾವಣೆ ಮಾಡೋದಕ್ಕೆ ಕಾರ್ಮಿಕ ಇಲಾಖೆ ಮುಂದಾಗಿದೆ ಕಣ್ರಿ. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಆದ್ಯತೆಯ ಮೇರೆಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಇದ್ದ ಲೈನನ್ನು ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕಡ್ಡಾಯವಾಗಿ ಕೊಡಬೇಕು ಎಂಬ
ಆದೇಶವನ್ನು ಹೊರಡಿಸೋದಕ್ಕೆ ಮುಂದಾಗಿದೆ. ಈ ಒಂದು ಬದಲಾವಣೆ, ಈ ಒಂದು ಕಾನೂನು ಸರಿಯಾಗಿ ಜಾರಿಯಾದರೆ ಕರ್ನಾಟಕದಲ್ಲೇ ಕನ್ನಡಿಗರಿಗೆ ಸಾಕಷ್ಟು ಉಪಯೋಗ ಆಗುತ್ತೆ ಕಣ್ರಿ. ಪಾಯಿಂಟ್ ನಂಬರ್ 1, ಈ ಒಂದು ಕಾನೂನು ಜಾರಿಯಾದ ನಂತರ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಸುಮಾರು 15 ಲಕ್ಷ ಉದ್ಯೋಗ ಸಿಗುತ್ತೆ ಅಂತ ಅನ್ನಲಾಗ್ತಿದೆ. ಇನ್ನು ಪಾಯಿಂಟ್ ನಂಬರ್ 2, ಕರ್ನಾಟಕದಲ್ಲಿರೋ ಯಾವುದೇ ಕಂಪನಿಯಲ್ಲೇ ಯಾವುದೇ ಉದ್ಯಮದಲ್ಲೇ 100ಕ್ಕೂ ಹೆಚ್ಚು ಕೆಲಸಗಳಿಗೆ ನೇಮಕ ಮಾಡಿದರೆ ಇದರ ಆಯ್ಕೆ ಪ್ರಕ್ರಿಯೆಯಲ್ಲೇ ಕಡ್ಡಾಯವಾಗಿ ಕರ್ನಾಟಕದ ಪ್ರತಿನಿಧಿ ಇರಲೇಬೇಕು ಅಂತ ಕಾನೂನು ಹೇಳುತ್ತೆ ಕಣ್ರಿ. ಇನ್ನು ಪಾಯಿಂಟ್ ನಂಬರ್ 3, ರಾಜ್ಯ ಸರ್ಕಾರದ ಉದ್ಯಮಗಳಲ್ಲೇ ಹೊರ ರಾಜ್ಯದವರನ್ನು ಯಾರನ್ನೇ ನೇಮಕ ಮಾಡಿಕೊಳ್ಬೇಕಾದ್ರೂ ಸರ್ಕಾರದ ಅನುಮತಿಯನ್ನು ಕಡ್ಡಾಯವಾಗಿ ಪಡಿಲೇಬೇಕು. ಇನ್ನು ಪಾಯಿಂಟ್ ನಂಬರ್ 4, ಅಪ್ರೆಂಟಿಸ್ ಅಥವಾ ಟ್ರೈನಿಂಗ್ ಅಂತಹ ಆಯ್ಕೆಯಲ್ಲೇ ಹೊರ ರಾಜ್ಯದವರ ನೇಮಕವನ್ನು ತಪ್ಪಿಸೋದಕ್ಕೆ ಹಾಗೂ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸೋದಕ್ಕೆ ಕರ್ನಾಟಕದಲ್ಲಿ SSLC ವ್ಯಾಸಂಗವನ್ನು ಮಾಡಿರಬೇಕು, ಅದು ಕಡ್ಡಾಯ. ಇದರಿಂದ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಒಂದು ವಲಯಗಳಲ್ಲಿ ಅವಕಾಶಗಳು ಹೆಚ್ಚಾಗಿ ಸಿಗಲಿದೆ. ಇನ್ನು ಪಾಯಿಂಟ್ ನಂಬರ್ 5, ಈ ಎಲ್ಲ ಷರತ್ತುಗಳು ಕರ್ನಾಟಕದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರಿಗೂ ಸಹ ಅನ್ವಯವಾಗುತ್ತೆ ಕಣ್ರಿ. ಹಾಗೂ ಕಾಂಟ್ರಾಕ್ಟ್ ಜಾಬ್ಸ್ಗೆ ಸಂಬಂಧಪಟ್ಟಂತೆ ಸಹ ಕನ್ನಡಿಗರಿಗೆ ಸಾಕಷ್ಟು ಅವಕಾಶಗಳು ಒದಗಿ ಬರಲಿದೆ. ಇನ್ನು ಪಾಯಿಂಟ್ ನಂಬರ್ 6, ಖಾಸಗಿ ವಲಯದಲ್ಲಿ ಖಾಸಗಿ ಕಂಪನಿಗಳು ಸಾಕಷ್ಟು ಜಾಬ್ ಆಫರ್ಸ್ಗಳನ್ನು ಕಾಲೇಜ್ ಮೂಲಕವೇ ನೀಡ್ತವೆ. ಕಾಲೇಜಲ್ಲಿ ವಿದ್ಯಾರ್ಥಿಗಳು ಓದ್ತಿರುವಾಗಲೇ ಅದೆಷ್ಟೋ ಜಾಬ್ ಆಫರ್ಸ್ಗಳು ವಿದ್ಯಾರ್ಥಿಗಳ ಕೈ ಸೇರ್ತವೆ. ತಮ್ಮ ಅಂತಿಮ ವರ್ಷದ ವಿದ್ಯಾಭ್ಯಾಸದ ಸಮಯದಲ್ಲೇ ಜಾಬ್ ಕನ್ಫರ್ಮ್ ಆಗಿಬಿಡುತ್ತೆ. ಇಂತಹ ಕಾಲೇಜ್ಗಳಲ್ಲಿ ನಡೆಯುವಂತಹ ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗಳಿಗೂ ಸಹ ಈ ಒಂದು ಕಾನೂನುಗಳು ಅನ್ವಯವಾಗುತ್ತೆ. ಇದರಿಂದ ಸಹ ವ್ಯಾಸಂಗ ಮಾಡ್ತಿರೋ ಕನ್ನಡಿಗರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಇನ್ನು ಪಾಯಿಂಟ್ ನಂಬರ್ 7, ಕರ್ನಾಟಕ ರಾಜ್ಯದ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರೋ ಕೆಲಸಗಾರರಿಗೆ ಕನ್ನಡ ಬರೋದಿಲ್ಲ ಅನ್ನುವಂತಹ ಸದ್ದು ಸಾಕಷ್ಟು ದಿನಗಳಿಂದ ಕೇಳಿಬರ್ತಿದೆ. ಈ ಒಂದು ಕಾನೂನು ಏನು ಹೇಳುತ್ತೆ ಅಂತಂದರೆ, ರಾಜ್ಯದ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಕನ್ನಡ ಭಾಷಾ ಜ್ಞಾನ ಕಡ್ಡಾಯವಾಗಿ ಬರಬೇಕು. ಜೊತೆಗೆ ಈ ಕಾನೂನು ಏನಾದರೂ ಜಾರಿಯಾದರೆ ಬ್ಯಾಂಕ್ ಪರೀಕ್ಷೆಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ನಡೆಯುತ್ತೆ. ಅಂತಹದ್ದೊಂದು ರೂಲ್ಸ್ ಜಾರಿಯಾಗುತ್ತೆ ಕಣ್ರಿ. ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಖಾಸಗಿ ಮೀಸಲು ಕಡ್ಡಾಯ. ಈ ಒಂದು ವರದಿ ಕಾನೂನಾತ್ಮಕವಾಗಿ ಸರಿಯಾಗಿ ಜಾರಿಯಾಗಿದ್ದೆ ಆದರೆ, ಇಂತಹ ರೂಲ್ಸ್ಗಳು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬೆಳೆಸೋದಕ್ಕೆ, ಭಾಷಾಭಿಮಾನವನ್ನು ಹೆಚ್ಚಿಸೋದಕ್ಕೆ, ಕನ್ನಡ ಸಂಸ್ಕೃತಿಯ ವಿಚಾರವಾಗಿ ಕನ್ನಡಿಗರಿಗೆ ಆಗ್ತಿರುವಂಥ ಅನ್ಯಾಯವನ್ನು ತಡೆಯೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.